ಹಲೋ ಹಲೋ ಹೇಳಿಮ್ಮ. ಸರ್ ನಮಸ್ತೆ ಸರ್. ವಿಡಿಯೋ ಕಳಿಸಿದ್ದೀನಿ ನೋಡಿದ್ರಾ ಸರ್? ಹೌದಮ್ಮ ನೋಡಿದೆ. ಯಾವಾಗಮ್ಮ ಆಗಿದೆ ಇದು? ಈಗ ಸರ್ ಸಾಯಂಕಾಲ. ಏನಂತಮ್ಮ ಅವ್ರ ಸಮಸ್ಯೆ ಏನಂತೆ? ಧರ್ಮಸ್ಥಳ ಸಂಘದವ್ರದ್ದು ಸಮಸ್ಯೆ ಏನಂತಮ್ಮ? ನಾವು ಬಿಡಕ್ ಆಗಲ್ಲ, ಕಟ್ಲೇಬೇಕು. ಯಾಕೆ ಕಟ್ಟೋದಿಲ್ಲ ನೀವು? ಗಂಟು ಆರ್ಸಂಗದಿರ ಅಂತ ಕೇಳ್ತಾ ಇದಾರೆ ಮೇಡಮ್ ಅವರು. ಏನೇಂತ? ಗಂಟು ಆರಿಸ್ತೀರಾ ಅಂತ ಅಂದ್ರು. ಗಂಟೆ ಆರಿಸ್ತೀರ ಅಂದ್ರೆ? ಅದೇ ಸರ್, ಗಂಟೆನೆ ಕೊಡೋದಿಲ್ಲ ನೀವು, ಇಲ್ಲಿಗೆ ಮುಕ್ತಾಯ ಅಂತ ಕೇಳಿದ್ರು. ನಿನ್ ಕಾನೂನು ಏನೈತೆ ಅದನ್ನ ಮಾಡ್ಕೊಂಬ. ಫಸ್ಟ್ ನನಗೆ ಕೋರ್ಟ್ ಇದನ್ನ ಕಂಪ್ಲೇಂಟ್ ಕೊಟ್ಟು ಕೋರ್ಟಿಂದ ನೋಟಿಸ್ ತಗೊಂಡ್ ಬಾ, ನಾನು ಕೋರ್ಟ್ನ ಕಟ್ಕೊಂತಾನೆ ಅಂತ ಹೇಳಿ ಸರ್. ಸರಿಮ್ಮ, ಆಯ್ತು. ಭಾಳ ಟಾರ್ಚರ್ ಕೊಡ್ತಾ ಇದ್ದಾರೆ ಸರ್. ಇನ್ನೂ ವಿಡಿಯೋ ಮಾಡಿದ್ದೀನಿ, ಸ್ವಲ್ಪ ನೆಟ್ ಖಾಲಿ ಆಗಿದೆ ಸರ್. ಎಲ್ಲ ಕ್ಲಿಯರ್ ಆಗಿ ಬೆಳಗ್ಗೆ ಕಳಿಸ್ತೀನಿ ಸರ್. ಅಷ್ಟು ಎಲ್ಲಾನು ವಿಡಿಯೋ ಬಂದಾಗೆಲ್ಲ ವಿಡಿಯೋ ಮಾಡಿ ಕಳಿಸಿಮ್ಮ. ಆಮೇಲೆ ನೀವು ಏನೋ ಅವ್ರಿಗೆ ಮೋಸ ಮಾಡಿದ್ ಸರ್, ವಿಡಿಯೋ ಮಾಡಿದ್ಕ ಅಯ್ಯಮ್ಮಗೆ ಅಷ್ಟು ಉರುಕ್ ಬಂದ್ಬಿಡ್ತು ನೋಡ್ರಿ ಸರ್. ಬಂದಾಗೆಲ್ಲ ಯಾಕೆ ವಿಡಿಯೋ ಮಾಡ್ತೀನಿ ನೀನು ಸಂಸ್ಕಾರ? ಸರ್ ಈಗ ನನಗೆ ಸಂಸ್ಕಾರನೇ ಇಲ್ಲ ಅಂತ ನೋಡ್ರಿ ಸರ್ ವಿಡಿಯೋ ಮಾಡಿದ್ಕ. ಅವ್ರು ಅಷ್ಟೊಂದೆಲ್ಲ ಜೋರಾಗಿ ಮಾತಾಡ್ತಾರಲ್ಲ, ಅವ್ರಿಗೆ ಯಾವ ಸಂಸ್ಕಾರ ಇದೆ? ಧರ್ಮಸ್ಥಳ ಸಂಘದಲ್ಲಿ ನಡೆದಾಡುವ ದೇವರ ಸಂಘ ಅಲ್ವಾ ಅದು? ದೇವರು ನಿಮ್ಮನ್ನೆಲ್ಲ ಈ ತರ ತೊಂದರೆ ಕೊಡಕ್ ಬಂದಿರೋದಾ? ಹೇಳ್ಬೇಕಲ್ವಾ? ನಾವ್ ಕೇಳಿದ್ದು ಪ್ರೂಫ್ ಕೊಡಕ್ ಆಗ್ತಾ ಇಲ್ಲ. ಈ ಕಟನ್ ನಾವ್ ಯಾವ ಕಾರಣಕ್ಕೂ ಬಿಡ, ನಾನು ಇದೇ ಮನೆಗೆ ಕುತ್ಕೊಂತಾನೆ ಅಂದ್ಲು ತಾಯಿ. ಹೆಂಡ್ರು ಮಕ್ಳು ಗಂಡನ್ನು ಕರ್ಕೊಂಬಂದ್ ಇಲ್ಲಿರೋವ ಅಂತ ಹೇಳಿ. ಬರ್ಲಿ ಬಿಡಿ, ಬಂದಾಗ ಇನ್ನೊಂದು ವಿಡಿಯೋ ಕಳಿಸಿ. ಸರ್ಕಾರಕ್ಕೂ ಕಳ್ಸೋಣ. ಯಾರ್ಯಾರು ಹೋಗಿ ಅವ್ರವ್ರ ಕಾಲಿಗೆ ಬೀಳ್ತಾ ಇದಾರೆ ಅವ್ರಿಗೂ ಕಳಿಸ್ಕೊಡೋಣ. ನಿಮ್ಮ ನಡೆದಾಡೋ ದೇವರು 6 ಗಂಟೆಗೆ ಬರ್ತಾರೆ ಸರ್. ನನಗೆ 6 ಗಂಟೆಗೆ ಬಂದು ಕೂತ್ಕೊಂತಾಳೆ. ಅಯ್ಯೋ, ಅವರು ಮಾನ ಮರ್ಯಾದೆ ಅಂಜೋರಲ್ಲ, ನೀವು ಅಂಜೋರು ಅಂತ ಅನ್ಕೊಂಡಿದ್ದಾರೆ. ವಿಡಿಯೋ ಮಾಡಿ ಕಳಿಸಿಮ್ಮ. ಅದೆಷ್ಟು ಬರ್ತಾರ ಬರ್ಲಿ, ಸಂಬಂಧಪಟ್ಟ ಪೊಲೀಸರು ಕಳಿಸಿ, ಸಂಬಂಧಪಟ್ಟ ಸರ್ಕಾರ ನೋಡ್ಕೊಳ್ಳುತ್ತೆ ಅದನ್ನ. ವೀರೇಂದ್ರ ಹೆಗಡೆ ಅವರು ಅಮ್ಮ, ವೀರೇಂದ್ರ ಹೆಗಡೆ ಅವರು ಇಷ್ಟೆಲ್ಲ ಹಿಂಸೆ ಆದ್ರೂ ಕೂಡ ಯಾಕೆ ಅವ್ರು ಸುಮ್ಮನೆ ಕೂತಿದ್ದಾರೆ? ಅಲ್ಸ, ಈಗ ವೀರೇಂದ್ರ ಹೆಗಡೆ ಅವ್ರು ಕುತ್ಕೊಳಕಂದ್ರೆ ಈಗ ನಮ್ದ ಬಂಡವಾಳ ತಗೊಂಡು ಅವ್ರಿಗೆ ಹಾಕ್ಬೇಕಲ್ಲ ಸರ್. ಈಗ ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದಾರ. ಮತ್ತೆ ದೇವ್ರ ಅಂದ್ಮೇಲೆ ದೇವ್ರು ಅಟ್ಲೀಸ್ಟ್ ನೀವು ಕೇಳಿ ಲೆಕ್ಕನಾರು ಕೊಡ್ಬೇಕಲ್ವಾ? ದುಡ್ಡೇನ್ ಕಟ್ತಾ ಇದ್ರತಾನ? ನೀವು ಏನ್ ಕಟ್ತಾ ಇಲ್ಲ ಅಂತ ಏನಿರ್ವಲ್ಲ? ಹ್ಞೂ ಸರ್, ನಾನ್ ಲೆಕ್ಕ ಕೇಳಿದ್ದೀನಿ. ನೀನ್ ಇವತ್ತ ಲೆಕ್ಕ ತಗೊಂಡು ಬಾ, ನಾನ್ ಕಟ್ತಾನೆ. ಕಟ್ದ ಹೋದ್ರೆ ಕೇಳಿ ನೀನು ಅಂತ ಹೇಳಿ. ನಿಮ್ ದುಡ್ಡುಗೆ ಲೆಕ್ಕ ಕೊಟ್ಟು ದೇವ್ರು ಅನ್ನಿಸ್ಕೊಳ್ಳಿ. ಯಾವ್ದೋ ದೇವಸ್ಥಾನ ಕಟ್ಬಿಟ್ಟು ದೇವ್ರು ಅನ್ನೋದು ಬೇಡ. ಅದಕ್ ಮುಂಚೆ ನಿಮಗ್ ದುಡ್ಡುಗೆ ಲೆಕ್ಕ ಕೊಟ್ಬಿಟ್ಟು ದೇವ್ರು ಅನ್ನಿಸ್ಕೊಳ್ಳಿ. ಈಗ ನಿಮ್ ಕೈ ಕಟ್ಟಕ್ ಆಗಲ್ಲ ಅಂದ್ರ ನಾವ್ ಸಾಯ್ಬೇಕಂತ. ಸತ್ರ ಮನ್ನಾ ಮಾಡ್ತಾಳ ಸಾಲನ. ನಾನ್ ಸಾಯಕ್ ನನಗೆ ಒಬ್ಬ ಮಗ ಅದಾನ. ಇದನ್ನೇನಾ ವೀರೇಂದ್ರ ಹೆಗಡೆ ಅವ್ರು ಹೇಳ್ಕೊಟ್ಟಿರೋದು? ಇದನ್ನೇನಾ ಕೇಳ್ಬೇಕಾಯ್ತು ನೀವು? ಅದನ್ನೇ ಹೇಳ್ಕೊಟ್ಟಿದಾರ ಸರ್. ಮತ್ತೆ ಅವರು ಹೊಡಿಬೇಕಲ್ಲ. ಹಂಗಂತ ಹೇಳಿದ್ರ ವೀರೇಂದ್ರ ಹೆಗಡೆ ಅವ್ರು ಇದನ್ನ ಹೇಳ್ಕೊಟ್ಟಿದಾರೆ ಅಂತ? ಬಾಳ ಹೊತ್ತು ವಿಡಿಯೋ ಮಾಡಿದೀನಿ ಸರ್. ಇನ್ನು ಐತಿ ವಿಡಿಯೋ ಬೆಳಗ್ಗೆ ಎಲ್ಲ ಕಳಿಸ್ತೀನಿ ಸರ್. ಜಗತ್ತಿಗೂ ಕೂಡ ಗೊತ್ತಾಗ್ಲಿ. ಆಮೇಲೆ ವೀರೇಂದ್ರ ಹೆಗಡೆ ಅವರು ಕೂಡ ಇದು ಬದಲಾಗ್ಲಿ. ಯಾಕಂದ್ರೆ ಅವ್ರದೇ ಸಂಘ, ಅದಕ್ಕೋಸ್ಕರ ಅವ್ರ ಹೇಳ್ತಾರೆ ನಾನು. ಯಾಕಂದ್ರೆ ಈಗ ಎಲ್ಲಾ ಸರ್ಕಾರ ಹೋಗಿ ಅವ್ರ ಕಾಲಿಗೆ ಬೀಳ್ತಾ ಇದೆ, ನಮಸ್ಕಾರ ಮಾಡ್ತಾ ಇದ್ಮೇಲೆ ನಿಮ್ಮಂತ ಬಡವರಿಗೂ ಕೂಡ ಬಂದು ಕಾರ್ ಹಾಕೊಂಡ್ ಬಂದು ಏನಮ್ಮ ಸಮಸ್ಯೆ ಅಂತ ಕೇಳ್ಬೇಕು. ಅಟ್ಲೀಸ್ಟ್ ನಮ್ಮ ವಿಡಿಯೋ ಏನಾರು ನೋಡ್ಬಿಟ್ಟು ನಿಮ್ ಕಡೆ ಹೌದಪ್ಪ ಈ ತರ ಹೆಣ್ಮಕ್ಳಿಗೆ ತೊಂದರೆ ಕೊಡ್ಬೇಡಿ, ಅವ್ರು ಲೆಕ್ಕ ಕೊಡಿ ಅಂತ ಹೇಳ್ಬಿಟ್ಟು ಮುಗಿತಲ್ಲ. ಹಂಗಲ್ ಸರ್, ನಮ್ಮಂತ ಬಡವರಿಗೆಲ್ಲ ಅವ್ರು ಉದ್ಧಾರ ಮಾಡ್ತಾರೆ ಏನ್ ಸರ್ ಅವರು? ಮತ್ತೆ ದುಡ್ಡು ಇದ್ದಂತಾರನ್ನ ಒಳಗ್ ಹಾಕ್ಯಂಡ್ ಅವ್ರು ಏನ್ ಮಾಡ್ಬೇಕು ಅದನ್ನ ಮಾಡ್ಕೊಂತಾರ. ದುಡ್ಡು ಇದ್ದಾರ ನೋಡ್ತಾರ ಸರ್, ಇಲ್ದಾರ್ನ ಯಾರು ನೋಡಲ್ಲ ಸರ್. ಏನಿಲ್ಲಮ್ಮ, ನಿಮ್ಮನ್ನ ನಾವು ನೋಡ್ತೀವಿ, ಓಕೆನಾ? ಏನಿಲ್ಲಮ್ಮ, ನಿಮ್ ಕೈನಲ್ಲಿ ಮೊಬೈಲ್ ಇದೆಯಲ್ಲ ಅದೇ ಸಾಕ್ಷಿ. ಬಂದಾಗೆಲ್ಲ ವಿಡಿಯೋ ಮಾಡಿ. ಆಮೇಲೆ ಧರ್ಮಸ್ಥಳ ಸಂಘದವರು ಎಂತ ಕೆಟ್ಟ ಜನ ಅನ್ನೋದು ಜಗತ್ತಿಗೂ ಗೊತ್ತಾಗ್ಲಿ. ಅವ್ರು ಒಳ್ಳೇದ್ ಮಾಡಿದ್ರೆ ಒಳ್ಳೇದು ಹೇಳೋಣ ನಾವು, ಕೆಟ್ಟದ್ ಮಾಡಿದ್ರೆ ಕೆಟ್ಟದನ್ನು ಹೇಳೋಣ ಅಷ್ಟೇ. ನಾಳೆ ಬೆಳಗ್ಗೆ 8 ಮೇಡಮ್ ಬರ್ತಾರನ್ ಸರ್, ಮೇಲಧಿಕಾರಿ. ಯಾವ 8 ಮೇಡಮ್ ಬರ್ಲಿ ಮೇಡಮ್, ಅವ್ರದ್ದು ವಿಡಿಯೋ ಮಾಡಿ, ಎದುರ್ಕೋಬೇಡಿ. ಇಲ್ಲಾಂದ್ರೆ ನಿಮ್ಗೆ ಇದುವರೆಗೂ ಏನು ಲೆಕ್ಕನೇ ಕೊಡ್ತಿಲ್ಲ, ನಿಮ್ಗೆ ಸ್ಲಿಪ್ ಕೊಡಲ್ಲ, ನಿಮ್ಗೆ ರಶೀದಿಗಳು ಕೊಡಲ್ಲ, ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಲ್ಲ, ಬ್ಯಾಂಕ್ ಪುಸ್ತಕ ಕೊಡಲ್ಲ, ಉಳಿತಾಯ ದುಡ್ಡು ಎಲ್ಲಿದೆ ಅಂತ ಹೇಳಲ್ಲ, ಎಷ್ಟು % ಬಡ್ಡಿ ಸೇರಿಸ್ಕೊಡ್ತೀರ ಉಳಿತಾಯ ದುಡ್ಡು ಅಂತ ಹೇಳಲ್ಲ. ಅಂದ್ಮೇಲೆ ಇದು ಯಾವ್ರಮ್ಮ ಇದು? ನಿಮ್ದು ದುಡ್ಡೆಲ್ಲ ತಗೊಂಡು ಯಾವ್ದೋ ಕೆರೆ ಕಟ್ಟಿಸ್ಬಿಡ್ತೀನಿ, ದೇವಸ್ಥಾನ ಕಟ್ಟಿಸ್ಬಿಡ್ತೀನಿ ಅಂತಾರಲ್ಲ, ಇಷ್ಟೊಂದು ಚಿತ್ರಹಿಂಸೆ ಕೊಡ್ಬೇಕಾ ಅವರು? ಸರ್ ಈಗ ಫಸ್ಟ್ಗೆ ಸ್ಟಾರ್ಟಿಂಗ್ ಮಾಡಿದಾಗ ಎಲ್ಲ PRK ಮುರ್ದನ, ಅದನ್ನ ಮುರ್ದನ ಅಂದ್ರೆ ಈಗ PRK ಎಲ್ಲಿದ್ದ ಬಂದ್ ಸರ್? ಮತ್ತೆ ಮುರ್ದರ 3 ಲಕ್ಷಕ್ಕ 6,000 ಗಟ್ಲೆ PRK ಬರುತ್ತೇನ್ ಸರ್? ಫಸ್ಟೇ ಮುರ್ಕೊಂಡ್ ಕೊಟ್ಟವ್ರಲ್ಲ, ಮತ್ತೆ ಯಾಕೆ ಮುರ್ಕೋತಾವ್ರೆ? ಹ್ಞೂ ಸರ್, ಅದೇನ ಅದಕ್ಕೆ ಸಾಕ್ಷಿ ಇಲ್ವಲ್ಲಮ್ಮ. ಅದಕ್ಕೆ ಅವ್ರು ಯಾವ ಪೇಪರ್ ಕೊಡಲ್ಲ, ಯಾವತ್ತು ಯಾರಿಗೂ ಯಾವ ರೆಸಿಪ್ಟ್ ಕೊಡಲ್ಲ, ಯಾವ ಪೇಪರ್ ಕೊಡಲ್ಲ. ಯಾಕೆಂದ್ರೆ ಮೋಸ ಮಾಡ್ಬೇಕು ಅನ್ನೋದೇ ಹುಟ್ಟಿರೋದು. ಅದಕ್ಕೋಸ್ಕರ ನೀವು ಹೆದರ್ಬೇಡಿ, ಬಂದಾಗೆಲ್ಲ ವಿಡಿಯೋ ಮಾಡ್ಕೊಳ್ಳಿ. ನೆನ್ನೆ ಹಿಂಗೆ ಹೇಳಿದೆ, ಇವತ್ತು ಹಿಂಗೆ ಹೇಳ್ತಾ ಇದೀಯಾ, ಸಾಕ್ಷಿ ನನ್ನ ಹತ್ರ ಇದೆ. ಸೊ ನನಗೆ ಒಂದು ವಿಡಿಯೋ ಕಳಿಸಿ, ನಾನು ಅದನ್ನ ಹಾಕ್ತೀನಿ, ಸಾಕ್ಷಿ ನನ್ನ ಹತ್ರ ಕೂಡ ಇರುತ್ತೆ.
ಹೆಣ್ಣು ಮಕ್ಕಳು ಹೆಂಗಸನ್ನ ರೌಡಿಗಳ ತರ ಮಾಡಿಟ್ಟಿದ್ರೆ ಕೆಲವು ಹೆಂಗಸನ್ನ ಅವರು. ಹ್ಞೂ ಸರ್. ನಿಮ್ಮಂತವ್ರಿಗೆ ನುಗ್ಗಿ ನಿಮ್ಮಂತವ್ರಿಗೆ ಹೊಡಿ ಆತರ ಹೇಳ್ಕೊಟ್ಟಿದ್ದೀರ ಅನ್ಸತ್ತೆ, ಅದಕ್ಕೋಸ್ಕರ ಹಿಂಗೆಲ್ಲ ಮಾಡ್ತಾ ಇದಾರೆ. ನನಗಂತೂ ಬಹಳ ತಲೆ ಕೆಟ್ಟು ಬಿಟ್ಟೆ ಸರ್. ಬರ್ತಾರೆ 6 ಗಂಟೆಗೆ ಬರ್ತಾರೆ, ಕುಂತು ಬಿಡ್ತಾರೆ ಇಲ್ಲಿ. ಅಮ್ಮ ಏನು ಮಾಡ್ಬೇಡಿ ಅಮ್ಮ, ಅವ್ರ ಕ್ಯಾರೆಕ್ಟರ್ ಪ್ರಪಂಚಕ್ಕೆ ಗೊತ್ತಾಗ್ಲಿ, ಅವಾಗ ಅವ್ರಾಗಿದವರೇ ಸುಮ್ನೆ ಆಗ್ತಾರೆ. ಅವ್ರ ಗಂಡಿರಾರು ಕೇಳಲ್ವಾ? ಕೇಳ್ತಾರೆ. ಅವ್ರು ಸಂಬಂಧಿಕರಾರು ಕೇಳಲ್ವಾ? ಅದನ್ನು ಕೇಳ್ತಾರೆ ಅಮ್ಮ. ತೊಂದ್ರೆ ಇಲ್ಲಮ್ಮ, ಎಷ್ಟು ದಿನ ಬರ್ತಾರೋ ಅಷ್ಟು ದಿನ ವಿಡಿಯೋ ಮಾಡಿ ಕಳಿಸಿ. ಎಲ್ಲಿವರೆಗೂ ನಿಮ್ಗೆ ಅಕೌಂಟ್ ಲೆಕ್ಕ ಕೊಡಲ್ವೋ ಅಲ್ಲಿವರೆಗೂ ಸ್ಟಾಪ್ ಮಾಡ್ಬೇಡಿ. ಅದೇನಾಗುತ್ತೆ ನೋಡೋಣ. ಪ್ರಪಂಚ ಇನ್ನೂ ಅವ್ರು ಅನ್ಕೊಂಡಾಗೆ ಇಲ್ಲ ಇಲ್ಲಿ. ನೀವು ನಿಮ್ಮಂತ ಬಡ ಜನರು ಕೂಡ ಬುದ್ಧಿವಂತರಾಗಿರೋ ಅಂತ ತೋರಿಸ್ಬೇಕು. ಹಾಗೆ ವೀರೇಂದ್ರ ಹೆಗಡೆ ಅವರು ಕೂಡ ನಿಮ್ ಮುಖಾಂತರ ನಾನು ಹೇಳೋದೇನು ಅಂದ್ರೆ, ದೇವ್ರು ಅಂತ ಅನ್ನಿಸ್ಕೊಳ್ಳೋದು ಅಷ್ಟೇ ಅಲ್ಲ, ನಿಮ್ಮಂತ ಬಡ ಹೆಣ್ಮಕ್ಳಿಗೆ ಸಾಲ ಕೊಟ್ಟಿದಾರಲ್ವಾ, ಒಳ್ಳೇದೆ. ಆದ್ರೆ ಆ ಸಾಲಕ್ಕೆ ಲೆಕ್ಕ ಕೊಟ್ಬಿಟ್ರೆ ಮುಗಿದೋಯ್ತು. ಎಷ್ಟು ಕಟ್ಟಿಸ್ತಾರಿಂದ ಲೆಕ್ಕ ಇಲ್ಲ, ಯಾವ ಬುಕ್ಕಲ್ಲಿ ಇದೆ ಅಂತ ಲೆಕ್ಕ ಇಲ್ಲ. ಇವ್ರು ಯಾವ್ದೋ ಬುಕ್ಕಲ್ಲಿ ಬರ್ಕೊಂಡ್ ಬರ್ತಾರೆ, ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಲ್ಲ. ಈಗ ಇಂಡಿವಿಜುವಲ್ ಲೋನ್ ಅಂಗಡಿಗೆ 5 ಲಕ್ಷ ಕೊಡ್ತೀನಿ ಕಟ್ರಿ, ಯಾಕೆ ಕಟ್ಟೋದಿಲ್ಲ ನೀವು? ಕೈಯ ದುಡ್ಡು ಇಟ್ಕೊಂಡು ಕಟ್ಟೋದಿಲ್ಲ. ಕಟ್ಟೋದನ್ನ ನಂಗೆ ಬೇಡ, ನಾನು ಲೆಕ್ಕ ಕೊಡುವ. ನಾನು ಎಷ್ಟಾರು ದುಡ್ಡು ನಿನ್ಗೆ ಹಾಕೋದು, ನಾನ್ ಕಟ್ಟೋ ದುಡ್ಡು ಲೆಕ್ಕ ಕೊಡೋ, ಪಾಸ್ಬುಕ್ ಕೊಡು, ಸ್ಟೇಟ್ಮೆಂಟ್ ಕೊಡು, ಖಂಡಿತ ಕಟ್ತೀನಿ. ಕಟ್ಟಿಲ್ಲ ಅಂತ ಹೇಳ್ತಾ ಇಲ್ವಲ್ಲ. ಕಟ್ಟಿಲ್ಲ ಅಂದ್ರೆ ಕಾನೂನು ಮುಖಾಂತರ ಹೋಗಿ ಕೇಳೋರ್ಗೆ ಅಷ್ಟೇ. ಸರ್ ಲಾಸ್ಟಿಗೆಲ್ಲ ತಲೆ ಕೆಟ್ಟು ನಿಮ್ ಕೇಸ್ ಕೊಟ್ಟು ಬಂದು ನನಗೆ ಲಾಯರ್ ಇಂದ ನೋಟಿಸ್ ತಂಬ, ನಿಮಗೇನ್ ಕಾನೂನು ಐತೆ ಅದನ್ನೆಲ್ಲ ಮಾಡ್ರಿ ಅಂತ ಹೇಳಿದ್. ಇಲ್ಲಿರೋದು ನಾನು ಅಲ್ಲಿರ್ತಾನೆ ಅಂತ ಹೇಳಿ ನೋಡಿ ಸರ್. ಇನ್ನೂ ಹಿಂಸೆ ಕೊಟ್ರಮ್ಮ, ದಯವಿಟ್ಟು ಬನ್ನಿ ನಮ್ಮ ಆಫೀಸ್ಗೆ, ನಮ್ ಲಾಯರ್ ಇರ್ತಾರೆ, ನೀವೇ ಕೇಸ್ ಹಾಕೋದ್ರಾಯ್ತು. ಬನ್ನಿಮ್ಮ. ಇನ್ನೂ 4 ದಿನ ಹಂಗೆ ಅಬ್ಸರ್ವ್ ಮಾಡಿ, ಇನ್ನೂ 4 ದಿನ ವಿಡಿಯೋಗಳು ಕಳಿಸಿ. ಅದನ್ನ ಇಡೀ ಎಲ್ರಿಗೂ ಕಳಿಸ್ತೀನಿ. ನಿಮ್ಮ MLA ಯಾರು ನಿಮ್ಮ ಕ್ಷೇತ್ರ ಅವ್ರಿಗೂ ಕಳಿಸ್ತೀನಿ, ಸರ್ಕಾರಕ್ಕೂ ಕಳಿಸೋಣ. ವೀರೇಂದ್ರ ಹೆಗಡೆ ಅವರು ದಿನಾ ನೋಡ್ತಿದ್ದಾರೆ ನನ್ನ ಪ್ರೋಗ್ರಾಮು. ಅಟ್ಲೀಸ್ಟ್ ಈಗ್ಲಾರು ಬದಲಾಗ್ಲಿ ಪಾಪ. ದೇವತಾ ಮನುಷ್ಯ ಅಂತ ಅನ್ಸ್ಕೊಳ್ಳೋದಲ್ಲ, ಬದಲಾಯಿಸಿ ಅಮ್ಮ ನೀವೇ. ನಿಮ್ ಕೈನೆಲ್ಲ ಎಲ್ಲವೂ ಇದೆ. ಮಂಡತನಕ್ ಬಿದ್ದು ಬಿಟ್ಟಾರಲ್ಲ ಅವರು. ಅಯ್ಯೋ ಎಷ್ಟ್ ದಿನ ನಡೀತಮ್ಮ ಇದು? ಅವ್ರ ಹತ್ರ 1000 ಜನ ಹೋಗೋರು, ಅವ್ರಿಗೆ ನಿಮ್ ಕಷ್ಟ ಗೊತ್ತಿಲ್ಲ. ನಿಮ್ ಕಷ್ಟ ಗೊತ್ತಿದ್ರು ಹೋಗ್ತಿದ್ರೆ ಅಂದ್ರೆ ಎಂಜಲ್ ಕಾಸಿಗೆ ಕೆಲವರು ಹೋಗ್ತಾರೆ, ಕೆಲವರು ಭಕ್ತರು ಹೋಗ್ಬೋದು. ಆದ್ರೆ ಕೆಲವರು ಈ ತರ ಯಾರೋ ಎಂಜಲ್ ಕಾಸು ಸಿಗತ್ತೆ ಅಂತ ಹೋಗಿದ್ದಾರೆ, ಅಷ್ಟೊಂದು ಬಲವಂತಕ್ಕೆ ಹೋಗಿದ್ದಾರೆ. ನಿಮ್ಮಂತ ಹೆಣ್ಮಕ್ಳು ಹೋಗ್ತೀರಮ್ಮ? ಅವ್ರ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ರು ನೋಡು, ನಾವು ಕೊಟ್ಟಿದ್ದಲ್ಲ ಸಾಲ, ನಮ್ಮ ಬ್ಯಾಂಕ್ನವ್ರು ಕೊಟ್ಟಿದ್ದು, ನಾವು ಬ್ಯಾಂಕ್ನವ್ರಿಗೆ ಹೇಳಿ ಕೊಡ್ತಿದ್ದು ಅಂತಂದ. ಅವ್ನಿನ್ ನಾಚಿಕೆ ಆಗಲ್ಲ ಏನ್ ಸರ್? 10-12 ರೂಪಾಯಿ ಬಡ್ಡಿ ತಗೊಂತ ನಮ್ಮಂತ ಬಡವ್ರ ಮತ್ತೆ ಕಮ್ಮಿ ಬಡ್ಡಿ ಅಂತ ಕಿಚ್ಕೋತಾನೆ. ಅಯ್ಯೋ ಶಿವ, ಎಲ್ಲೇ ಕಮ್ಮಿ ಬಡ್ಡಿ ಸಾ? ವಾರದ ಲೆಕ್ಕ ಹಾಕ್ರಿ ಸಾ, ನಿಮಗೆ ಗೊತ್ತಾಗುತ್ತೆ. ಹೌದು ಹೌದಮ್ಮ, ಅದ್ರ ಲೆಕ್ಕನೇ ಕೊಡಲ್ವಲ್ಲಮ್ಮ ಅವರು. ಲೆಕ್ಕ ಕೊಡಲ್ಲ. ಏನ್ ಅನ್ಬೇಕು ಅವ್ರಿಗೆ? ನಿಮ್ಮೂರವ್ರಿಗೆ ಯಾರು ಗೊತ್ತಿಲ್ವ? ಇದು ನಿಮ್ಮೊಬ್ರು ಮಾತ್ರ ಗೊತ್ತಮ್ಮ ಇದು? ಎಲ್ಲಾರ್ಗು ಗೊತ್ತೈತ ಸಾ, ಮರ್ಯಾದೆ ಗಂಜಿ ಯಾರು ಮುಂದೆ ಗೊತ್ತಾ ಇಲ್ಲ. ಯಾವ ಮರ್ಯಾದಿನಿಲ್ಲಮ್ಮ, ಲೆಕ್ಕ ಕೇಳಿ ಅಷ್ಟೇನೆ. ಇರೋರ್ಗು ಸುಲ್ಗೆ ಮಾಡ್ಬಿಡ್ತಾರೆ ಅವರು. ಈಗ ಮನೆ ಹತ್ರ ಹೋಗಿ ದಂಧೆ ಎಬ್ಬಿಸ್ತಾರ. ಆ ಸಾರ್ ಬಂದ್ರು, ಈ PO ಸಾರ್ ಬಂದ್ರು, MLAಗಳು ಬಂದ್ರು ಅಂತಂದು ಮನೆ ಹತ್ರ ಕರ್ಕೊಂಡು ದಾಂಧೆ ಎಬ್ಬಿಸ್ಬಿಡ್ತಾರ ಸರ್. ಆಯ್ತು, ದಾಂಧೆ ಎಬ್ಬಿಸಿದ್ರೆ ದುಡ್ಡು ಕೊಡೋರು ಯಾರಮ್ಮ? ಕಷ್ಟಪಟ್ಟು ನೀವು ದುಡ್ಡು ಕೊಡೋರಲ್ವಾ? ಆಮೇಲೆ ಸಾಲಕ್ಕೆ ಅಮ್ಮ ಇರ್ಲಿ, ಸಾಲಕ್ಕೆ ಕರೆಕ್ಟ್ ಆಗಿ ನೀವು ಬಡ್ಡಿ ಸಮೇತ ದುಡ್ಡು ಕಟ್ಟಿದ್ರೆ ಓಕೆ. ಇವರು ಅದಕ್ಕೂ ಒಂದಷ್ಟು ಇದಕ್ಕೂ ಕಿತ್ಕೊಳ್ಳೋದು, ಅದಕ್ಕೂ ಕಿತ್ಕೊಳ್ಳೋದು, ಲೆಕ್ಕ ಕೊಡದೇ ಇರೋದು ಅಂದ್ರೆ ಭಾರ ಆಗತ್ತೆ ನಿಮ್ಗೆ ಅದು. ಸರ್ ನಾವು 3 ಲಕ್ಷಕ್ಕೆ 3 ಲಕ್ಷ ಹಣ ಬಡ್ಡಿ ಕಟ್ಟೋದೇ ಸಾಕಾಗಿರ್ತೈತಿ. ಈ PRK ಅಂತೆ, LIC ಅಂತೆ. ನೀವ್ ಯಾಕೆ ತಗೋತೀರಮ್ಮ ಅವ್ರ ಹತ್ರ? ಈಗ ತಗೊಂಡ್ಬಿಟ್ಟಿದೀವಿ ಸಾ, ಈಗೇನೋ ಗೊತ್ತಿಲ್ಲ ತಗೊಂಡ್ಬಿಟ್ಟಿದೀವಿ. 20 ಜವ್ ತಗೊಳಕ್ ಸಾ, ಈ ಸಾಲ ಮುಗೀತು ಅಂದ್ ಇಲ್ಲಿಗೆ ಕ್ಲಿಯರ್ ಆತಂದ್ರೆ ನಾವು ತಲೆ ತೊಳ್ಕೊಂಡ್ ಸಂಘದಿಂದ ಹೊರಕ್ ಬರ್ತೀವಿ ಸಾ. ನಾವು ಹೊರಕ್ ಬನ್ನಿ, ಈಗ್ಲೂ ಅಷ್ಟೇನೆ, ಇಲ್ಲೂ ಹೊರಗಡೆ ಇದ್ದೀರಾ ನೀವು. ಇವತ್ತಿಂದಾನೆ ನಿಮ್ಗೆ ಎಷ್ಟೆಷ್ಟು ದುಡ್ಡು ಆಗುತ್ತೋ ಅಷ್ಟನ್ನ ನಿಮ್ ಬ್ಯಾಂಕ್ಗೆ ಹಾಕೊಂಡ್ ಬನ್ನಿಮ್ಮ. 1 ವರ್ಷ ಆದ್ಮೇಲೆ ಬ್ಯಾಂಕ್ನವರೇ ನಿಮ್ಗೆ ಸಾಲ ಕೊಡ್ತಾರೆ ಅಷ್ಟೇ ಅಮ್ಮ. ಬ್ಯಾಂಕ್ನವರೇ ಕದ್ಬಿಟ್ಟು ನಿಮ್ಗೆ ಸಾಲ ಕೊಡ್ತಾರೆ. ನೀವು ಈಗ ಇವ್ರು ನಿಮ್ಗೆ ಎಷ್ಟು ಕೊಟ್ರು? ಫಸ್ಟ್ 10,000 ಕೊಟ್ರು, ಆಮೇಲೆ 50,000 ಕೊಟ್ರು, ಆಮೇಲೆ 1 ಲಕ್ಷ ಕೊಟ್ರಲ್ವಾ? ಎಷ್ಟು ವರ್ಷ ತನಕ ತಗೊಂಡ್ರು ಅಷ್ಟು ಕೊಡಕ್ಕೆ? ಸರ್ ಈಗ 12 ವರ್ಷ ತಗೊಂಡ್ರು ಟೈಮ್. ನೀವು ಇವತ್ತಿಂದಾನೆ 10, 20, 50 ಎಷ್ಟೆಷ್ಟಾಗುತ್ತೋ ಬ್ಯಾಂಕ್ ಹಾಕ ಬನ್ನಿ, ಬ್ಯಾಂಕ್ ಅವರೇ ಕೊಡ್ತಾರೆ. ಆಮೇಲೆ ಅವ್ರು ಬ್ಯಾಂಕ್ ಅವ್ರು ಇಷ್ಟೊಂದು ದೊಡ್ಡ ಹಿಂಸೆ ಮಾಡಲ್ಲ. 3 ತಿಂಗಳು ಕಟ್ಟಲಿಲ್ಲ ಅಂದ್ರೂ ನಿಮ್ಗೆ ಅವ್ರು ಏನು ತೊಂದರೆ ಕೊಡಲ್ಲ. ನೀವು ಇವತ್ತಿಂದ ಅದನ್ನ ಮಾಡ್ಕೊ ಬನ್ನಿ. ಜನ ಈ ತರ ಬದಲಾಗ್ಬೇಕು ಹೊರತು ಬೇರೆ ಏನಿಲ್ಲ. ಧೈರ್ಯವಾಗಿ ವಿಡಿಯೋ ಮಾಡಿ ಕಳಿಸಿ. ಎಲ್ಲಾರು ಕಟ್ಟ ನಿಲ್ಸಿದ್ರು ಸಾ ಪಾಪ. ಒಂದ್ 5 ವಾರ 6 ವಾರ ಕಟ್ಟ ನಿಲ್ಸಿದ್ರು. ಮತ್ತೆ ಇವ್ರು ಏನ್ ಹೇಳಿ ಎದುರಿಸ್ಕೊಂಡ್ರೇನ ಮತ್ತೆ ರಿಟರ್ನ್ ಎಲ್ಲ ಕಟ್ಟೋರು ಯಾವತ್ತಿದ್ರು ಹೆದರ್ಕೊಂಡು ಬದುಕ್ಲಿ. ಧೈರ್ಯವಾಗಿರೋರು ಮಾತ್ರ ಈ ಪ್ರಪಂಚದಲ್ಲಿ ಬದುಕೋಕ್ ಸಾಧ್ಯ. ಎದುರು ಪುಕ್ಕಲ್ರಲ್ಲ, ಗುಲಾಮ್ರಲ್ಲ ಬದುಕೋದಿಲ್ಲಿ.
ಓಕೆನಾ? ಹೆಣ್ಣು ಮಕ್ಕಳು ರೌಡಿಗಳ ತರ ಮಾಡಿ ಹಳ್ಳಿಲಿ ಬಿಟ್ಟು ಅವ್ರಿಗೆ ಎದ್ಕೊಂಡು ಬದುಕ್ತಾರೆ ಕೆಲವರು ಗಂಡಸರು ಮತ್ತೆ ಇವರು ಅಂದ್ರೆ ಏನ್ ಹೇಳ್ಬೇಕು ಅವ್ರಿಗೆ? ನೀವು ಪ್ರಶ್ನೆ ಮಾಡಿಮ್ಮ, ಪ್ರಶ್ನೆ ಮಾಡಿ ವಿಡಿಯೋ ಮಾಡಿ ಕಳಿಸಿ ನನಗೆ. ಹ್ಞೂ ಸರ್. ಸರಿಮ್ಮ, ಆಯ್ತಮ್ಮ. ಎದುರುಬೇಡಿಮ್ಮ, ನೀವು ಯಾವ್ದಕ್ಕೆ ಎದುರುಬೇಡಿ. ಹ್ಞೂ ಸರ್. ಯಾವ ಸರ್ಕಾರ ಬರುತ್ತೋ ಬೇಕಾದ್ರೆ ನಾವು ನಿಮ್ಮ ವಿಡಿಯೋಸ್ ಎಲ್ಲ ಅವ್ರಿಗೆ ತೋರಿಸ್ತೀವಿ. ಫಸ್ಟ್ ಈ ಬಡ ಹೆಣ್ಮಗಳಿಗೆ ನ್ಯಾಯ ಕೊಡ್ಸು, ಆಮೇಲೆ ಅವ್ರಿಗೆ ದೇವ್ರ ಅಂತ ಕಾಲಿಗೆ ನಮಸ್ಕಾರ ಮಾಡು ಅಂತ ಹೇಳ್ತೀವಿ. ಅವ್ರಿಗೆ ತಾನೇ ಇದು ಗೊತ್ತಿಲ್ವಾ ಅವರು? ಮತ್ತೆ ನಮ್ಗೆಲ್ಲ ನೋಟಿಸ್ ಕಳ್ಸಕ್ಕಾಗತ್ತೆ, ನಮ್ಗೆ ಲಿಂಕ್ ಎಲ್ಲ ತೆಗೆದು ಎಲ್ಲ ವಿಡಿಯೋ ನೋಡಕ್ಕಾಗತ್ತೆ, ಇದು ಗೊತ್ತಾಗಲ್ವಾ? ಎಲ್ಲ ನೋಡಕ್ಕಾಗಲ್ಲ, ನೋಡ್ತಾರ ನೋಡ್ತಾರಮ್ಮ ಇವೆಲ್ಲ. ಕಳ್ಸಿಮ್ಮ.